ಹೋದ ಮನೆಯಲ್ಲ ಬೆಚ್ಚಗೆ ಮಲಗಿದ್ದ ಕಳ್ಳ. ಹೌದು, ಕಳ್ಳತನಕ್ಕೆ ಹೋಗೋ ಕದಿಮರು ಪಕ್ಕ ಪ್ಲಾನ್ ಮಾಡಿಕೊಂಡೇ ಅಖಾಡಕ್ಕಿಳಿತಾರೆ. ಮನೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋ ಮಾಹಿತಿಗಳ ಸಂಗ್ರಹದ ಜೊತೆ ಯಾವ ಸಮಯ ಕಳ್ಳತನಕ್ಕೆ ಸೂಕ್ತ ಅನ್ನೋದನ್ನ ತಮ್ಮದೇ ಲೆಕ್ಕಾಚಾರ ಹಾಕೊಂಡು ರಾಬರಿ ನಡೆಸುವ ಅದೆಷ್ಟೋ ಪ್ರಕರಣಗಳ ಬಗ್ಗೆ ನಾವು ಕೇಳಿದ್ದೇವೆ. ಒಂದೇ ಒಂದು ಸಾಕ್ಷಿಯೂ ಪೊಲೀಸರಿಗೆ ಸಿಗದಂತೆ ಎಸ್ಕೇಪ್ ಆಗುವ ಘಟನೆಗಳ ಬಗ್ಗೆಯೂ ತಿಳಿದಿದ್ದೇವೆ. ಆದ್ರೆ ಇಲ್ಲೊಬ್ಬ ಕದಿಮ ಎಣ್ಣೆ ನಶೆಯಲ್ಲಿ ಕಳ್ಳತನಕ್ಕೆಂದು ಮನೆಗೆ ನುಗ್ಗಿದ್ದ ವೇಳೆ ನಿದ್ದೆ ಬಂದ ಕಾರಣ ಅಲ್ಲೇ ಬೆಚ್ಚಗೆ ಮಲಗಿ ತಗಲಾಕೊಂಡಿದ್ದಾನೆ. ಹೌದು, ಇಂತಹದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಹಳೆ RTO ಕಚೇರಿ ಬಳಿಯ ಪ್ರೇಮನಾಥ ಅನ್ನೋರ ಮನೆಯಲ್ಲೇ ಕಳ್ಳತನ ನಡೆಸಲೆಂದ ಇಬ್ಬರು ಕದಿಮರು ತೆರಳಿರ್ತಾರೆ. ಮನೆಯ ಮೇಲಿನ ರೇಕ್ ಕತ್ತರಿಸಿ ಒಳಗೆ ಕೂಡ ನುಗ್ಗಿರ್ತಾರೆ. ಬಳಿಕ ಮನೆಯಲ್ಲಿದ್ದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು, ನಗದು ದೋಚಿ ಓರ್ವ ಕಳ್ಳ ಪರಾರಿಯಾಗ್ಬಿಟ್ಟಿರ್ತಾನೆ. ಮತ್ತೊಬ್ಬ ಅದೇ ಮನೆಯಲ್ಲೇ ನಿದ್ದೆಗೆ ಜಾರಿದ್ದಾನೆ. ಇತ್ತ ಮನೆಗೆ ಕಳ್ಳರು ನುಗ್ಗಿರುವ ಅನುಮಾನದಿಂದ ಮಾಲೀಕ ಪ್ರೇಮನಾಥನಿಗೆ ಕರೆ ಮಾಡಿ ನೆರೆಮನೆಯವರು ವಿಷಯ ತಿಳಿಸ್ತಾರೆ. ಕೆಲಸದ ನಿಮಿತ್ತ ಹೈದರಾಬಾದ್ಗೆ ತೆರಳಿದ್ದ ಅವರು ರಾತ್ರಿ ಮನೆಗೆ ಹಿಂತಿರುಗಿ ಬಿಡ್ತಾರೆ. ಇನ್ನು ಮನೆಗೆ ಪ್ರೇಮನಾಥ ಎಂಟ್ರಿ ಆಗ್ತಿದ್ದಂತೆ ಅವರಿಗೆ ಆಶ್ಚರ್ಯ ಕಾದಿರುತ್ತೆ. ಕಳ್ಳತನಕ್ಕೆಂದು ಬಂದಾತ ಮನೆಯಲ್ಲೇ ಮಲಗಿ ಬಿಟ್ಟಿರ್ತಾನೆ. ಅದನ್ನ ನೋಡಿದ ಅವರು ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಬಂಧಿತ ವ್ಯಕ್ತಿ ಗೌರಿಬಿದನೂರಿನ ನದಿದಡ ವಾರ್ಡ್ನ ದೇವರಾಜು ಅನ್ನೋದು ಗೊತ್ತಾಗಿದ್ದು ಗೌರಿಬಿದನೂರು ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ಎನ್ನುವುದ ವಿಚಾರವಾಗಿ ಕಳ್ಳನಿದ್ದ ಮನೆಯ ಮಾಲೀಕ ಮಾತನಾಡಿ, ನಾವು ಬೇರೆ ಊರಿಗೆ ಹೋಗಿದ್ದವು. ಆಗ ಕಳ್ಳರು 8:30 ಸುಮಾರಿಗೆ ಮನೆಗೆ ನುಗ್ಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯವರಿಗೆ ಅನುಮಾನ ಬಂದು ನಮಗೆ ಕರೆ ಮಾಡಿದ್ದಾರೆ. ತಕ್ಷಣಕ್ಕೆ ನಾವು ಊರಿಂದ ಹೊರಟು ಮರಳಿ ಮನೆಗೆ ಬಂದಾಗ ಕುಡಿದ ಮತ್ತಲ್ಲಿ ಕಳ್ಳ ಮನೆಯಲ್ಲೇ ನಿದ್ದೆ ಮಾಡ್ತಿದ್ದ. ಆ ಶಾಖಗೆ ಒಳಗಾದ ನಾವು ಪೊಲೀಸರಿಗೆ ಕರೆ ಮಾಡಿದಾಗ ಅವರು ಬಂದು ಕಳ್ಳನನ್ನ ವಶಕ್ಕೆ ಪಡೆದ್ರು ಅಂತ ಹೇಳ್ತಾರೆ. ಹೇಳಿ, ಏನಾಯ್ತು ಹೇಳಿ. అదే నైట్ పిలిచారు. మేము హైదరాబాద్ అయిపోయినాము. ఇంటి దగ్గర లేము మేము. ఇద్దరు ఒకటే కింద దిగినాడంట. ఓపెన్ చేసి వీళ్ళంత లోపల ఆ పక్కింటి చూసుకున్నారు. వచ్చి అందరు ఫోన్ లేపుకుంటే అంగడి వాళ్ళు వీళ్ళంతా వచ్చినారు. ఒకటే వీళ్ళు చూసి పరిగెత్తి వెళ్ళిపోయినాడు. వీళ్ళు కింద దిగినాడు. వీళ్ళ దగ్గర లాక్ ఓపెన్ చేసి చూద్దామంటే వీళ్ళు వాడు పోకుండా అని చెప్పి వీళ్ళు పైన రాళ్ళు పెట్టి వీళ్ళు ఇక్కడ కాపలాకి వచ్చినారు. పొద్దున వచ్చి ఓపెన్ చేస్తే వాడు ఇక్కడ ఉన్నాడు లోపల. చూస్తున్నారు పొద్దున్నే 8:30 మధ్యన ఏం జాబ్ వచ్చినాడు ఇక్కడ. నైట్ ఒక 12:30 అట్లా ఉంటుంది. ఆ టైంలో కాల్ చేశారు వీళ్ళు నాకు. అది ఇక్కడ ఉన్నాడన్నా పోద్దాన్ని తీసుకుపోతారంటే వీళ్ళు ఇక్కడ కాపలా ఉన్నారు. వీళ్ళు ఏమో అది ఒకటేమో వెళ్ళిపోయినాడు నైటే. వీళ్ళు ఇల్లు పోనీకుండా వీళ్ళు ఇక్కడ కాపలాకి వచ్చినారు. మీ పేరు? ప్రేమనాథ్. ఏమన్నా పోయిండదా ఇంట్లో? 45 అంటే 5,000 చిక్కింది వన్ జబీలో. 40,000 కనపలేదు. ఒక 2 కమ్మలు, 2 జతల కమ్మలు. అది సరం చూడలేదు, ఇంకా ఓపెన్ చేయలేదు. ఎందుకంటే వాళ్ళు వచ్చి చూస్తే ఏమన్నా ಫ್ರೆಂಡ್ಸ್ ಏಮನ್ನು తీసుకురాలని చెప్పి పెట్టుకున్నాను నేను. ಫಿಂಗರ್ ಪ್ರಿಂಟ್ ಏಮನ್ನನೆ. ಒಟ್ನಲ್ಲಿ ಕುಡಿದ ಮತ್ತಲ್ಲಿ ಕಂಡೋರ ಮನೆ ಖಾಲಿ ಮಾಡಲು ಹೋದ ಖತರ್ನಾಕ್ ಕಳ್ಳ ಕುಡಿದ ನಶೆಯಿಂದ ಪೊಲೀಸರ ವಿಶೇಷ ಅತಿಥಿಯಾಗಿದ್ದಾನೆ.